ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಸೇವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಮಾಂಸ ಸೇವಿಸಿದವರನ್ನ ಬಂಧಿಸುವಂತೆ ಆಗ್ರಹಿಸಿ ಧರಣಿ ನಡೆಸಲಾಗುತ್ತದೆ. ಮೈಸೂರಿನ ಎಸ್ಟಿಎಫ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಧರಣಿ ನಡೆಸಲಾಗ್ತಾ ಇದೆ. ನಿನ್ನೆ ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಭಕ್ಷಣೆ ನಡೆಯಿತು. ಇದನ್ನ ವಿರೋಧಿಸಿ ಇವತ್ತು ಬಿಜೆಪಿಯ ಕೆಲ ಕಾರ್ಯಕರ್ತರು ಧರಣಿಯನ್ನ ನಡೆಸ್ತಾ ಇರೋದು. ಬಿಜೆಪಿ ಎಸ್ಟಿಎಫ್ ಮೈಸೂರಿನ ಎಸ್ಟಿಎಫ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ. ಮೈಸೂರಿನ ಕಲಾಮಂದಿರದಲ್ಲಿ ಮನೆಯಂಗಳ ಸಭಾಂಗಣದಲ್ಲಿ ಏನೋ ಕೆಲವರು ಗೋಮಾಂಸವನ್ನ ಸೇವಿಸುವ ಮೂಲಕ ಒಂದು ವಿಚಾರಗೋಷ್ಠಿಗೆ ಚಾಲನೆಯನ್ನ ನೀಡಿದ್ರು. ಇದು ನಿಯಮದ ಉಲ್ಲಂಘನೆಯಾಗಿದೆ. ಹಾಗಾಗಿ ಕಾರ್ಯಕ್ರಮ ಆಯೋಜಕರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇವತ್ತು ಬಿಜೆಪಿ ಕಾರ್ಯಕರ್ತರು ಮೈಸೂರಿನ ಎಸ್ಟಿಎಫ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ದೃಶ್ಯದಲ್ಲಿ ಒಂದ್ ಕಡೆ ನಿನ್ನೆ ನಡೆದ ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಸೇವನೆಯನ್ನ ಮಾಡಲಾಗಿತ್ತು. ಆ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಇವತ್ತು ಮೈಸೂರಿನ ಎಸ್ಟಿಎಫ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸುತ್ತಿರುವ ಪ್ರತಿಭಟನೆಯನ್ನ ಕೂಡ ನೋಡಬಹುದಾಗಿದೆ. ಮೈಸೂರಿನ ಕಲಾಮಂದಿರ ಸಂಸ್ಕೃತಿಯನ್ನು ಹಾಳು ಮಾಡಿದ ವಿಚಾರವಾದಿಗಳಿಗೆ, ಮೈಸೂರಿನ ಕಲಾಮಂದಿರದ ಸಂಸ್ಕೃತಿಯನ್ನು ಹಾಳು ಮಾಡಿದ ವಿಚಾರವಾದಿಗಳಿಗೆ, ಡೋಂಗಿ ವಿಚಾರವಾದಿಗಳಿಗೆ, ಡೋಂಗಿ ವಿಚಾರವಾದಿಗಳಿಗೆ, ಕರ್ನಾಟಕದ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿರುವ ವಿಚಾರವಾದಿಗಳಿಗೆ, ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿರುವ ವಿಚಾರವಾದಿಗಳಿಗೆ ತೊಲಗಲಿ 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 ತೊಲಗಲಿ. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಹೋರಾಟಕ್ಕೆ, ಭಾರತ್ ಮಾತಾ ಕಿ. ರಾಕ್ಷಸಿ ಪ್ರವೃತ್ತಿ ಹೊಂದಿರುವ ಭಗವಾನ್ಗೆ, ರಾಕ್ಷಸಿ ಪ್ರವೃತ್ತಿ ಹೊಂದಿರುವ ಭಗವಾನ್ಗೆ. ನಿನ್ನೆ ಕಲಾಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೋಮಾಂಸ ಭಕ್ಷಿಸಿದವರ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಕಲಾಮಂದಿರದ ಸಂಸ್ಕೃತಿಯನ್ನ ಹಾಳುಗೆಡುತ್ತಾರೆ. ಸಾರ್ವಜನಿಕವಾಗಿ ಗೋಮಾಂಸವನ್ನ ಭಕ್ಷಿಸುವ ಮೂಲಕ ಇದನ್ನ ಖಂಡಿಸ್ತೇವೆ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಮೈಸೂರಿನ ಎಸ್ಟಿಎಫ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಡೋಂಗಿ ವಿಚಾರವಾದಿಗಳನ್ನು ಬೆಂಬಲಿಸಿರುವ ಜಿಲ್ಲಾಡಳಿತಕ್ಕೆ